ನಮ್ಮ ತುಮಕೂರಿನಲ್ಲಿರೋ ದೇವರಾಯನದುರ್ಗ ಬೆಟ್ಟದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಸೇರಿ 5.2 ಟನ್ನಷ್ಟು ಪ್ಲಾಸ್ಟಿಕ್ ವೇಸ್ಟ್ ನ ಕಲೆಕ್ಟ್ ಮಾಡಿದ್ವಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ಕನ್ನಡಿಗ. ಬೆಳಗಿನ ಜಾವ ಎದ್ದು ನಾನು ನಮ್ಮ ಹುಡುಗರೆಲ್ಲ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಅಲ್ಲೋಗಿ ಟಿಕೆಟ್ ತಗೊಂಡು ಬೆಂಗಳೂರಿಂದ ತುಮಕೂರು ಕಡೆ ಹೊರಟ್ವಿ. ಹೋಗ್ತಾ ದಾರಿ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಬೆಟ್ಟದ ಮೇಲೆಲ್ಲ ಮಂಚು ಕೂತಿರೋದು ಸಖತ್ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಖ್ಯಾತ ಸಂದರ್ಭದಲ್ಲಿ ಇಳ್ಕೊಂಡು ದೇವರಾಯನದುರ್ಗ ಬೆಟ್ಟಕ್ಕೆ ಬಸ್ ಅಲ್ಲಿ ಹೋದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಸ್ಯಾಟ್ ತುಮಕೂರು ತಂಡದವರು ತುಂಬಾನೇ ಅದ್ಭುತವಾಗಿ ಕ್ಲೀನ್ ಡ್ರೈವ್ ಇವೆಂಟ್ ನ ಆರ್ಗನೈಸ್ ಮಾಡಿದ್ರು. ನಾವು ಕೂಡ ಅಲ್ಲಿ ಸ್ಪಾಟ್ ರಿಜಿಸ್ಟರ್ ನ ಮಾಡಿ ಕ್ಯಾಪ್, ಬ್ಯಾಡ್ಜ್ ಮತ್ತೆ ಸ್ಯಾನಿಟೈಸರ್ ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ಬಿಸಿ ಬಿಸಿಯಾಗಿರೋ ತಿಂಡಿನ ಕೊಡ್ತಾ ಇದ್ರು. ಅದಕ್ಕೆ ಅಂತ ಹೋದ್ವಿ. ತಿಂಡಿ ಎಲ್ಲ ತಿನ್ಕೊಂಡ್ ಬರೋಷ್ಟರಲ್ಲಿ ಆಲ್ರೆಡಿ ತುಂಬಾ ಜನ ಬಂದಿದ್ರು. ಹಾಗೆ ಇವೆಂಟ್ ಕೂಡ ಸ್ಟಾರ್ಟ್ ಆಯ್ತು. ಈ ಇವೆಂಟ್ ಅಲ್ಲಿ ಇವ್ರು ಸಾಂಗ್ ಆಡಿದಂತೂ ತುಂಬಾನೇ ಅದ್ಭುತವಾಗಿತ್ತು. ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಈ ಪ್ಲಾಸ್ಟಿಕ್ ಕ್ಲೀನ್ ಡ್ರೈವ್ ಗೆ ಸುಮಾರು 1000ಕ್ಕೂ ಹೆಚ್ಚು ಜನ ಬಂದಿದ್ರು. ಸೊ ಅದರಿಂದ ಡಿಫ್ರೆಂಟ್ ಗ್ರೂಪ್ ಆಗಿ ಮಾಡಿ ಎಲ್ರಿಗೂ ಕೂಡ ಸೇಫ್ಟಿಗೆ ಅಂತ ಗ್ಲೌಸ್ ನ ಕೊಟ್ರು. ಈ ಕ್ಲೀನ್ ಡ್ರೈವ್ ಇದ್ದಿದ್ದು ನಾಮದ ಚಿಲ್ಮೆಯಿಂದ ಡಿಡಿಲ್ ಸ್ಟಾಪ್ ಪೀಕ್ ವರ್ಗೂ. ಸೊ ಅದರಿಂದ ಗ್ರೂಪ್ ಎಲ್ಲ ಮಾಡಿದ್ಮೇಲೆ ಡಿಫ್ರೆಂಟ್ ಲೊಕೇಶನ್ಸ್ ಗೆ ಅಲಾಟ್ ಮಾಡಿದ್ರು. ನಮ್ ಟೀಮ್ ಗೆ ಅಲಾಟ್ ಆಗಿದ್ದು ಬೆಟ್ಟದಲ್ಲಿರುವಂತ ಮೆಟ್ಲುಗಳ ಸುತ್ತಮುತ್ತ ಇರುವಂತ ಎಲ್ಲಾ ಪ್ಲಾಸ್ಟಿಕ್ ನು ಕಲೆಕ್ಟ್ ಮಾಡುವಂತದ್ದು. ಹಾಗೆ ನಾವು ಕೂಡ ಕ್ಲೀನ್ ಮಾಡ್ತಾ ಬೆಟ್ಟನ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ವಿ. ನಮ್ಗೆ ಅವತ್ತು ವೆದರ್ ಕೂಡ ತುಂಬಾನೇ ತಂಪಾಗಿತ್ತು. ಹಾಗೆ ನಮ್ಮ ಸ್ಯಾಟ್ ಟೀಮ್ ಅವರು ಮಧ್ಯ ಮಜ್ಜಿಗೆ ಮತ್ತೆ ನೀರೆಲ್ಲ ಕೊಡ್ತಾ ಇದ್ರು. ಇನ್ನು ತುಂಬಾನೇ ಕ್ರೇಜಿ ಆಗಿರೋ ಸೂಪರ್ ಬೈಕ್ಸ್ ನ ಕೂಡ ನೋಡಿದ್ವಿ. ಹಾಗೆ ಪ್ಲಾಸ್ಟಿಕ್ ನೆಲ್ಲ ಕಲೆಕ್ಟ್ ಮಾಡ್ತಾ ಆಲ್ಮೋಸ್ಟ್ ಪೀಕ್ ರೀಚ್ ಆದ್ವಿ. ಅಲ್ಲಿ ಒಂದ್ ಅಂಗಡಿಯಲ್ಲಿ ಪೈನಾಪಲ್, ವಾಟರ್ ಮೆಲನ್ ಹಾಗೆ ಮಾವಿನಕಾಯಿ ಎಲ್ಲಾನು ತುಂಬಾನೇ ಫ್ರೆಶ್ ಆಗಿ ಸಿಗ್ತಾ ಇತ್ತು. ಅದನ್ನು ಕೂಡ ತಗೊಂಡು ಹಾಗೆ ಮ್ಯಾಗಿ ಕೂಡ ತಗೊಂಡ್ವಿ. ಈ ಚಿಲ್ ಆಗಿರೋ ವೆದರ್ ಗಂತೂ ಸಾಕತ್ತಾಗಿತ್ತು. ಈ ಬೆಟ್ಟಕ್ಕೆ ಬಂದ್ರೆ ಈ ಅಂಗಡಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಕ್ಲೀನ್ ಡ್ರೈವ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕೆಳಗಡೆ ಬಂದು ಎಲ್ಲಾ ಗ್ರೂಪ್ ಅವರು ಅಸೆಂಬಲ್ ಆಗಿ ಅವ್ರವ್ರು ಕಲೆಕ್ಟ್ ಮಾಡಿರುವಂತ ವೇಸ್ಟ್ ನ ನೋಡಿದ್ಮೇಲೆ ಗೊತ್ತಾಯ್ತು ಸುಮಾರು 5.2 ಟನ್ ಅಷ್ಟು ಪ್ಲಾಸ್ಟಿಕ್ ಇದೆ ಅಂತ. ಒಂದ್ಸಲಿ ನೀವೇ ಯೋಚನೆ ಮಾಡಿ, ನಮಗೆ ಕಣ್ಣಿಗೆ ಇಷ್ಟು ಪ್ಲಾಸ್ಟಿಕ್ ಕಾಣಿಸಿದೆ, ಇನ್ನು ಕಾಣಿಸಿಲ್ದಿರೋ ಎಷ್ಟು ಪ್ಲಾಸ್ಟಿಕ್ ಈ ನಮ್ಮ ಅದ್ಭುತವಾಗಿರೋ ಡಿಡಿಲ್ಸ್ ಅಲ್ಲಿ ಇದೆ ಅಂತ. ಇಲ್ಲಿ ನಾವು ಬಂದು ನಮ್ ಕಡೆಯಿಂದ ಆಗುವಂತ ಪ್ಲಾಸ್ಟಿಕ್ ವೇಸ್ಟ್ ನ ನಾವೇ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಎಲ್ರು ಕೂಡ ನಮ್ಮ ಪರಿಸರನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಹಸಿರೇ ಉಸಿರು, ಉಸಿರೇ ಹಸಿರು ಅಂತ ಹೇಳ್ತಾ ನಮಸ್ಕಾರ.